ನಮಸ್ಕಾರ ಕುಟುಂಬದವರೇ, ನಾನು ನಿಮ್ಮ ಮನೆ ಮಗಳು ಪುಷ್ಪ. ತುಂಬ ಜನ ಬಂದು ಮೇಡಮ್ ನನಗೂ ರಾಘವೇಂದ್ರ ಸ್ವಾಮಿಗಳ ಫೋಟೋ ಬೇಕು ಅಂತ ನನ್ನ ಯೂಟ್ಯೂಬ್ ಚಾನಲಲ್ಲೇ ತುಂಬಾ ಕಮೆಂಟ್ ಬಂದಿದೆ. ಅದಕ್ಕೋಸ್ಕರ ನಾನು ಸದ್ಯದಲ್ಲೇ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗ್ತಾ ಇದ್ದೀನಿ. ಮಠಕ್ಕೆ ಹೋಗಿ ಅಲ್ಲಿ ಫೋಟೋ ತೊಗೊಂಡು ರಾಯರ ಬಳಿ ಇಟ್ಟು ಅಲ್ಲಿ ಒಂದು ಪೂಜೆ ಮಾಡಿಸ್ತೀನಿ. ಪೂಜೆ ಮಾಡಿ ಮಂತ್ರಾಕ್ಷತೆ ಸಮೇತ ತೊಗೊಂಡು ಬಂದು ನಾನು ಅದನ್ನು ಬಂದು ನಿಮ್ಗಳು ಕಳಿಸ್ಬೇಕು ಅಂದ್ಕೊಂಡಿದ್ದೀನಿ. ಇದಕ್ಕೆ ಬಂದು ಯಾವುದೇ ಥರ ಹಣ ನೀವು ಕೊಡೋಂಗಿಲ್ಲ, ಯಾವುದೇ ಥರ ದುಡ್ಡಿರಲ್ಲ. ಫೋಟೋ ಕೂಡ ಫ್ರೀಯಾಗಿ ಕೊಡ್ತಾ ಇದ್ದೀನಿ, ಕೊರಿಯರ್ ಕೂಡ ಫ್ರೀಯಾಗಿ ಮಾಡಿಸ್ತಾ ಇದ್ದೀನಿ. ಇದು ಉಚಿತವಾಗಿ ನಾನು ಫೋಟೋ ಕೊಡ್ತಾ ಇರೋದು. ರಾಯರ ಫೋಟೋ ಉಚಿತವಾಗಿ ಬರ್ತಾ ಇದೆ ನಿಮ್ಮ ಮನೆಗೆ. ನೀವೇನು ಮಾಡಬೇಕು ಇದಕ್ಕೆ ಅಂತ ಅಂದರೆ, ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಬೇಕು. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಆನ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋನು ನಿಮಗೆ ಫಸ್ಟ್ ಬರುತ್ತೆ, ನೋಟಿಫಿಕೇಷನ್ ಬರುತ್ತೆ. ಅದ್ರ ಜೊತೆಗೆ ನೀವೇನು ಮಾಡಬೇಕು, ತುಂಬ ಜನಕ್ಕೆ ಈ ಒಂದು ನನ್ನ ಚಾನಲ್ನ ತುಂಬ ಜನಕ್ಕೆ ಶೇರ್ ಮಾಡಬೇಕು. ಶೇರ್ ಮಾಡಿ, ನಾನು ಇಲ್ಲೊಂದು ನಂಬರ್ ಕೊಟ್ಟಿರ್ತೀನಿ, ಕೆಳಗಡೆ ಒಂದು ಫೋನ್ ನಂಬರ್ ಕೊಟ್ಟಿರ್ತೀನಿ. ಆ ನಂಬರೆಲ್ಲ ವಾಟ್ಸಪ್ ಇರುತ್ತೆ. ಆ ವಾಟ್ಸಪ್ಗೆ ನೀವಿಷ್ಟು ಜನಕ್ಕೆ ನಿಮ್ಮ ಒಂದು ಚಾನಲ್ನ ನಾನು ಶೇರ್ ಮಾಡಿದ್ದೀನಿ ಮೇಡಮ್, ನೋಡಿ ಅಂದ್ಬಿಟ್ಟು ನೀವು ನನಗೆ ಕಳಿಸ್ಬೇಕು. ನೀವು ಎಷ್ಟು ಜನಕ್ಕೆ ಈ ಒಂದು ಚಾನೆಲ್ ಬಗ್ಗೆ ಶೇರ್ ಮಾಡಿರ್ತೀರ, ನಾನು ನೋಡಿಕೊಂಡು ನಾನು ನಿಮ್ಮ ಮನೆಗೆ ಫ್ರೀಯಾಗಿ ಕೊರಿಯರ್ ಸಮೇತ ನಾನು ನಿಮಗೆ ರಾಘವೇಂದ್ರ ಸ್ವಾಮಿಗಳ ಫೋಟೋ, ಮಂತ್ರಾಕ್ಷತೆ 2 ಕಳಿಸ್ತೀನಿ. ಯಾಕೆಂದರೆ ರಾಘವೇಂದ್ರ ಸ್ವಾಮಿಗಳು ನಿಮ್ಮ ಮನೆಗೆ ಬರಬೇಕು ಅಂತ ಅಂದರೆ ನಿಜವಾಗ್ಲೂ ನೀವು ಅದೃಷ್ಟ ಮಾಡಿರಬೇಕು. ಯಾಕೆ ಅಂತ ಅಂದರೆ, ನಾನು ಒಂದು ಸಲ ಒಂದು 200-250 ಫೋಟೋ ತೊಗೊಂಬಂದು ನಾನು ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ಹಾಕ್ತೀನಿ. ಹಾಕಿದ ತಕ್ಷಣ ನನಗೆ 1000 ಅಡ್ರೆಸ್ ಬರುತ್ತೆ. ಆದರೆ ನಾನು ತಂದಿರೋದು 250 ಫೋಟೋ, ಆದರೆ ನನಗೆ ಬಂದಿರೋದು 1000 ಅಡ್ರೆಸ್ ಬಂದಿರುತ್ತೆ. ಹಾಗಾಗಿ ಯಾಕಂದರೆ ನೀವು ಏನೋ ಒಂದು ಪುಣ್ಯ ಮಾಡಿದರೆ, ನಿಮ್ಮ ಮನೆಗೆ ಏನೋ ಒಂದು ಒಳ್ಳೇದಾಗಂಗಿದ್ರೆ ಮಾತ್ರ ಬರೋದು. ನೋಡಿ, ಲಾಸ್ಟ್ ಟೈಮ್ ನಾನು ಒಬ್ಬರಿಗೆ ರಾಯರ ವಿಗ್ರಹ ಕೊಟ್ಟೆ. ಅವ್ರಿಗೆ ಬಂದು ಫಸ್ಟು ಫೋಟೋ ಹೋಗಿತ್ತಂತೆ. ಹೊಸ್ದಾಗಿ ಒಂದು ಅಂಗಡಿ ಶುರು ಮಾಡಿದ್ದಾರೆ ಅವರು, ಆಯುರ್ವೇದಿಕ್ತು. ಫಸ್ಟು ಒಂದೇ ಒಂದು ರಾಘವೇಂದ್ರ ಸ್ವಾಮಿ ಫೋಟೋ ಹೋಗಿತ್ತು. ನಾನು 2ನೇ ಸಲ ಒಂದು ಕ್ವಶನ್ ಕೇಳಿದ್ದೆ. ಆ ಕ್ವಶನ್ಗೆ ಸರಿಯಾದ ಆನ್ಸರ್ ಅವರೇ ಮಾಡಿಬಿಟ್ರು. ಅವ್ರ ಮನೆಗೆ ನಾನೇ ತೊಗೊಂಡೋಗಿ ಆ ಒಂದು ರಾಯರ ವಿಗ್ರಹ ಕೊಟ್ಟೆ. ಆ ವಿಡಿಯೋ ಕೂಡ ನೀವು ನನ್ನ ಯೂಟ್ಯೂಬ್ ಚಾನಲ್ ನೋಡಿದ್ದೀರಾ. ಅದೇ ಥರ ಈ ಸಲ ಫೋಟೋಗಳನ್ನ ಕೂಡ ನಾನು ನಿಮ್ಮ ಮನೆಗೆ ಕಳಿಸ್ಕೊಡ್ತೀನಿ. ರಾಯರು ನಿಮ್ಮ ಮನೆಗೆ ಬರಲಿ, ನಿಮ್ಮ ಕಷ್ಟಗಳೆಲ್ಲ ಹೋಗಿ ಸುಖ, ಶಾಂತಿ, ನೆಮ್ಮದಿ, ಸಂಪತ್ತೆಲ್ಲ ಕೊಟ್ಟು ಕಾಪಾಡ್ತಾರೆ. ರಾಯರು ಇದ್ದಾರೆ ರೀ, ರಾಯರು ಇದ್ದಾರೆ. ಯಾಕೆಂದರೆ ರಾಯರು ನಂಬಿದ್ದೀನಿ ನಾನು. ರಾಯರು ಪವಾಡ ನನ್ನ ಜೀವನದಲ್ಲಿ ತುಂಬ ಆಗಿದೆ. ರಾಯರು ಪವಾಡ ಏನಾಗಿದೆ, ನನ್ನ ಜೀವನದಲ್ಲಿ ಏನು ಬದಲಾವಣೆ ಆಗಿದೆ, ನೆಕ್ಸ್ಟು ಮುಂದೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಖಂಡಿತ ಅದು ಬರುತ್ತೆ. ಮತ್ತು ನನ್ನ ಜೀವನದಲ್ಲಿ ನಾನು ಹೇಗಿದ್ದೆ, ನಾನು ಈ ಒಂದು ಸ್ಥಿತಿಗೆ ಬರೋದಕ್ಕೆ ಏನು ಕಾರಣ, ಅದು ಕೂಡ ಬರುತ್ತೆ. ದಯವಿಟ್ಟು ನನ್ನ ಒಂದು ಯೂಟ್ಯೂಬ್ ಚಾನಲ್ನ ನೀವು ಯಾವಾಗಲೂ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಜನಕ್ಕೆ ನನ್ನ ಒಂದು ಟಿಪ್ಸ್ ಆಗಲಿ, ಏನೇ ಒಂದಾಗಲಿ, ನಿಮ್ಗಿಷ್ಟ ಆದರೆ ಅದನ್ನು ಬೇರೆಯವ್ರಿಗೆ ಶೇರ್ ಮಾಡಿ. ಯಾಕೆಂದರೆ ನಾವು 4 ಜನಕ್ಕೆ ಒಳ್ಳೇದು ಮಾಡಬೇಕಂತೆ. ನಮಗೇನೋ ಒಂದು ಒಳ್ಳೇದು ಇಷ್ಟ ಆಯಿತು, ಚೆನ್ನಾಗಿದೆ, ಇನ್ನೊಬ್ರಿಗೆ ಕಳಿಸೋಣ. ಅವರ ಒಂದು ಜೀವನದಲ್ಲೂ ಅವರು ಒಂದು ಚೇಂಜಸ್ ಆಗಲಿ, ಅವ್ರಿಗೂ ಒಳ್ಳೇದಾಗಲಿ ಅನ್ನೋದಷ್ಟೇ ಅಲ್ವಾ. ಯಾಕಂದರೆ ರಾಯರು ಎಲ್ಲರಿಗೂ ಇದ್ದಾರೆ, ರಾಯರು ಬಂದು ಎಲ್ಲರನ್ನೂ ಕಾಪಾಡ್ತಾ ಇದ್ದಾರೆ. ಮತ್ತು ನಮ್ಮ ಒಂದು ಏನೇ ಒಂದು ಕಷ್ಟಗಳು ಬಂದರೂ ಕಷ್ಟಗಳನ್ನ ಬಂದು ರಾಯರ ಹತ್ರ ಹೇಳ್ಕೊಬೇಡಿ. ನೀವು ಆ ಕಷ್ಟಗಳಿಗೆ ಹೇಳಿ, ರಾಯರು ನಂಬಳಿ ಇದ್ದಾರೆ ಅಂತೇಳಿ. ಆ ಕಷ್ಟಗಳು ನಿಜವಾಗ್ಲೂ ನಿಂತ ನೀರಲ್ಲೇ ಆ ಕಷ್ಟ ಹೋಗ್ಬಿಡುತ್ತೆ. ಯಾಕೆಂದರೆ ಇದು ನನ್ನ ಜೀವನದ ಪಾಠ, ನನ್ನ ಜೀವನದಲ್ಲಿ ಆಗಿರೋದನ್ನ ನಾನು ನಿಮ್ಮ ಜೊತೆ ಹೇಳ್ತಾ ಇರೋದು. ಈ ಸಲ ನಾನು ಆದಷ್ಟು ಬೇಗ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀನಿ. ಮಂತ್ರಾಲಯದಿಂದ ಫೋಟೋಗಳು ತೊಗೊಂಡು ಬರ್ತಾ ಇದ್ದೀನಿ. ಆದಷ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸಿ, ಶೇರ್ ಮಾಡಿ, ಲೈಕ್ ಮಾಡಿ, ನಾನು ಕೊಟ್ಟಿರೋ ನಂಬರ್ಗೆ ಆ ವಾಟ್ಸಪ್ಗೆ ಶೇರ್ ಮಾಡಿ. ಫೋಟೋನ ನಾನೇ ನಿಮ್ಮ ಮನೆಗೆ ಖುದ್ದಾಗಿ ಕಳಿಸ್ಕೊಡ್ತೀನಿ. ಧನ್ಯವಾದಗಳು.